ವೆಲ್ಕಮ್ ಟು ಅಮ್ಮ ಅಡುಗೆ ಕಿಚನ್. ಈಗ ಅವರೆಕಾಯಿ ಸೀಸನ್ ಇರೋದ್ರಿಂದ ಇವತ್ತು ನಾನು ಅವರೆಕಾಯಿ ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಒಂದು ಮುದ್ದೆ ತಿನ್ನೋರು 2 ಮುದ್ದೆ ತಿನ್ನೋದಂತೂ ಗ್ಯಾರಂಟಿ. ಸೊ ಬನ್ನಿ ಇವಾಗ ಈ ಅವರೆಕಾಳು ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಒಂದು kg ಆಗೋಷ್ಟು ಅವರೆಕಾಯಿ ತಗೊಂಡು ಸುಲ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದನ್ನ 1 ಲೀಟರ್ ನೀರಿಗೆ ಹಾಕ್ಬಿಟ್ಟು ಬೇಯಿಕ್ತಾ ಇದ್ದೀನಿ. ಇದು ಬೇಯೋಷ್ಟರಲ್ಲಿ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕರಿಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು 5 ಟೇಬಲ್ ಸ್ಪೂನು ಕೊಬ್ಬರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮನೇಲಿ ಜಾಸ್ತಿ ಇತ್ತು ಅಂದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು ಹೋಳಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮೂರು ಬೆಳ್ಳುಳ್ಳಿ ಗೆಡ್ಡೆ ತೊಗೊಂಡಿದ್ದೀನಿ, ಅಂದರೆ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ಹೋಮ್ ಮೇಡ್ ಸಾಂಬಾರು ಪೌಡರ್, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೊಮೆಟೊ, ಕಾಳು ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ಥರ ಒಂದು ತಗೊಂಡು ಪ್ರೆಸ್ ಮಾಡಿದ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ಕಾಳು ಬೆಂದಿದೆಯೋ ಇಲ್ವಾ ಅಂತ. ಕಾಳು ಬೆಂದಿದೆ, 80% ಬೆಂದರೆ ಸಾಕು. ಆಫ್ ಮಾಡ್ಕೊತಾ ಇದ್ದೀನಿ ನಾನು. 4 ಟೇಬಲ್ ಸ್ಪೂನ್ ಆಗೋಷ್ಟು ಬೆಂದಿರೋ ಕಾಳನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಮಸಾಲಾನ ರುಬ್ಕೊಳ್ಬೇಕು. ಪೇಸ್ಟ್ ರೆಡಿಯಾಗಿದೆ. ಇವಾಗ ಬೆಂದಿರೋ ಕಾಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಹೈ ಫ್ಲೇಮಲ್ಲಿ ಒಂದು ಕುದಿಬೇಕು. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪ್ಲೇಟ್ನ ಮುಚ್ಕೋತಾ ಇದ್ದೀನಿ. ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಬಿಟ್ಬಿಟ್ಟು ತೆಗಿಬೇಕು. ಆಗಿದೆ ಇವಾಗ ಸಾಂಬಾರು. ಫೈನಲಿ ಸಾಂಬಾರು ರೆಡಿ ಆಗೋಯ್ತು. ಇದಕ್ಕೆ 1 ಡ್ರಾಪ್ ಎಣ್ಣೆನೂ ಖರ್ಚಾಗಲ್ಲ. ನೀವು ಬೇಕಾದರೆ ಒಗ್ಗರಣೆ ಹಾಕ್ಕೋಬೋದು. ನಾನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆನ. ಇವಾಗ ಆಫ್ ಮಾಡ್ಕೊಳ್ತೀನಿ. ಕೆಳಗಡೆ ಇಟ್ಬಿಟ್ಟು ನೀವು ಬೇಕಾದರೆ ಒಗ್ಗರಣೆ ಹಾಕ್ಕೋಬೋದು. ನಾನು ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಆಯಿತು, ಸಿಂಪಲ್ಲಾಗಿ ಈಸಿಯಾಗಿ ಸಾಂಬಾರು ರೆಡಿ ಆಯಿತು.